ಇದು ಡೆಮಿನಾರ್ 2026 ಅಂತ. ಡೆಮಿನಾರ್ 2026 ಅಂದರೆ ಇದು 11ನೇ ಎಡಿಷನ್ ಡೆಮಿನಾರ್. ಇದು 2 ವರ್ಷಕ್ಕೆ ಒಂದ್ಸತಿ ಮಾಡೋಂಥ ಕಾರ್ಯಕ್ರಮ. ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು ಸಂಸ್ಥೆಯಿಂದ ಇದು ಫ್ಲಾಗ್ಶಿಪ್ ಇವೆಂಟು. ಇದು ಮಾಡೋ ಉದ್ದೇಶ ಏನಂದರೆ, ಈಗ ಪ್ರತಿ ವರ್ಷ ಪ್ರತಿ ತಿಂಗಳಲ್ಲಿ ನಮಗೆ ಹೊಸ ಟೆಕ್ನಾಲಜಿ ಇಡೀ ವಿಶ್ವದಲ್ಲೇ ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ. ಆ ಟೆಕ್ನಾಲಜಿಗಳು, ಆ ಬೆಸ್ಟ್ ಪ್ರಾಕ್ಟೀಸಸ್ಸು ನಮ್ಮ ದೇಶಕ್ಕೆ ಬರಬೇಕು, ನಮ್ಮ ಸಮಾಜಕ್ಕೆ ಹೆಲ್ಪ್ ಆಗಬೇಕು ಅಂತ ಒಂದು ದೃಷ್ಟಿಯಲ್ಲಿ ನಾವು ಇಂಜಿನಿಯರಿಂಗ್ ಫ್ರೆಟರ್ನಿಟಿಗೆ ಮಾತ್ರ ಅಲ್ಲ, ಆಲ್ ಕ್ಯಾಟಗರೀಸ್ ಆಫ್ ಸ್ಟೇಕ್ ಹೋಲ್ಡರ್ಸ್, ಗೌರ್ಮೆಂಟ್ ಇಂಜಿನಿಯರ್ಸ್ ಆಗಿರ್ಬೋದು, ಪ್ರೈವೇಟ್ ಇಂಜಿನಿಯರ್ಸ್ ಆಗಿರ್ಬೋದು, ನಮ್ಮ ಅಕಾಡೆಮಿಷಿಯನ್ಸು, ರಿಸರ್ಚರ್ಸು, ಸ್ಟೂಡೆಂಟ್ಸು, ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಇರೋಂಥ ಕನ್ಸ್ಟ್ರಕ್ಷನ್ ಕಂಪನೀಸು, ಕಾಂಟ್ರಾಕ್ಟರ್ಸು, ಆಮೇಲೆ ಸ್ಕಿಲ್ ಎನ್ಹಾನ್ಸ್ಮೆಂಟು, ಇದು ಎಲ್ಲದಕ್ಕೆ ಹೋಲಿಸ್ಟಿಕ್ ಆಗಿ ಅಡ್ರೆಸ್ ಮಾಡಿ ನಾವಿಲ್ಲಿ ಯಾವುದು ಹೊಸ ಟೆಕ್ನಾಲಜಿ ವರ್ಲ್ಡಲ್ಲಿ, ಉದಾಹರಣೆಗೆ ಇಲ್ಲಿಂದ ಫಾರಿನ್ ಸ್ಪೀಕರ್ಸು ಬರ್ತಾ ಇದ್ದಾರೆ. ಈಗ ಕಾಂಕ್ರೀಟ್ ಹೆಲ್ತ್ ಮಾನಿಟರಿಂಗು, ಒಂದು ಬಿಲ್ಡಿಂಗ್ನ ಹಾನಿ ಮಾಡ್ದಲೆ ಬಿಲ್ಡಿಂಗ್ ಇನ್ ಸ್ಟ್ರೆಂತ್ ಆಗಿದೆ, ಅದು ಹೇಗೆ ಬಿಹೇವ್ ಮಾಡ್ತಾ ಇದೆ, ಅದ್ರಲ್ಲಿ ಸೆನ್ಸರ್ಸ್ ಇಟ್ಟು ಇನ್ನು ಅದನ್ನ ಲೈಫ್ ಎಕ್ಸ್ಟೆಂಡ್ ಹೆಂಗೆ ಮಾಡ್ಬೋದು, ಈ ಥರ ಎಲ್ಲ ಅನೇಕ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಮತ್ತು ಕನ್ಸ್ಟ್ರಕ್ಷನ್ಸಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಹೋಗುತ್ತೆ. ಆ ದುಡ್ಡು ಸರಿಯಾಗಿ ಅದನ್ನ ಲೈಫ್ ಸ್ಪ್ಯಾನ್ ಆಗಬೇಕು. ಒಂದು ಬಿಲ್ಡಿಂಗ್ 20-30 ವರ್ಷ ಅಲ್ಲ, 80 ವರ್ಷ ಇರಬೇಕು. ಇದೆಲ್ಲ ಹೇಗಾಗುತ್ತೆ ಅಂದರೆ, ನಾಲೆಜ್ ಡಿಸ್ಕ್ರಿಮಿನೇಷನ್ ಪ್ರಾಪರ್ ಆಗಿತ್ತು, ಒಳ್ಳೆ ಮೆಥಡ್ಸು, ಸಿಸ್ಟಮ್ಸು, ಮೆಟೀರಿಯಲ್ಸು ಅದಿದ್ರೆ ಆಗುತ್ತೆ. ಅದಕ್ಕೆ ಥೀಮು ಕಾಮೆಟ್ ಅಂತ ಇರ್ತೀವಿ. ಕಾಮೆಟ್ ಅಂದರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಎಕ್ವಿಪ್ಮೆಂಟ್, ಟೆಕ್ನಾಲಜಿ ಅಂಡ್ ಸಿಸ್ಟಮ್ಸ್. ಇವೆಲ್ಲ ಈ 2 ದಿವಸದ ಡೆಮಿನಾರಲ್ಲಿ ಡಿಸ್ಕಸ್ ಮಾಡಿ ಎಕ್ಸ್ಪರ್ಟ್ಸ್ ಜೊತೆ ವಿ ವಿಲ್ ಡಿಸೆಮಿನೇಟ್ ನಾಲೆಜ್ ಅಂಡ್ ಆಲ್ಸೋ ಎನ್ಹಾನ್ಸ್ B2B and B2C collaborations. Thank you.